ಶುರು ಮಾಡೋಣ ನಮ್ಮ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ರಸಮ್ ಮಾಡ್ತಾಯಿದ್ದೀನಿ. ಇದು ಭಾಳ ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಸಾರು. ಭಾಳ ಜನ ನನಗೆ ಅಡುಗೆ ಮಾಡೋಕ್ಕೆ ಕಲ್ತ್ಕೊಳ್ಬೇಕಾದ್ರೆ ಫಸ್ಟ್ ಏನು ಅಡುಗೆ ಕಲ್ತ್ಕೋಬೇಕು ಅಂತಾರೆ. ನಾನು ಹೇಳೋದೆ ಫಸ್ಟ್ ಸಾರು ಮಾಡೋದನ್ನು ಕಲ್ತ್ಕೊಳ್ಳಿ ಅಂತೀನಿ. ಯಾಕೆಂದರೆ ಸಾರು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ಬೋದು. ಅಂಥ ಸುಲಭವಾದಂಥ ಅಡುಗೆ ಅದು. ನಾನು ಫಸ್ಟ್ ಕಲ್ತಿದ್ದು ಅದೇನೆ. ಸೊ ಇವತ್ತು ನಾವು ಒಂದು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ, ರಸಮ್ ರಸ್ಪುರಿ ಅಂತ. ರಸಮ್ ರಸ್ಪುರಿ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 8 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕಾಳು ಮೆಣಸು, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಅಕ್ಕಿ, ಒಂದು 3-4 ಚಮಚದಷ್ಟು ಕೊಬ್ಬರಿ, ಜೊತೆಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ, ಹುಣಸೆ ಹಣ್ಣಿನ ರಸ, ಬೆಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಇಂಗು ಮತ್ತು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲವೂ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ರಸಮ್ ರಸಪುರಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ರಸಮ್ ರಸಪುರಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಇವಾಗ ಪೌಡ್ರ್ ಮಾಡ್ಕೊಂಬೋಣ. ಈ ಪೌಡರೇ ಮೋಸ್ಟ್ ಇಂಪಾರ್ಟೆಂಟ್. ಈ ಪೌಡ್ರನ್ನ ನಾವು ಮಾಡಿಬಿಟ್ಟು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಒಂದ್ಸಲಿ ಮಾಡಿಕೊಟ್ರೆ ಪೌಡರು ಕನಿಷ್ಠ ಅಂದರೂ ಒಂದು 3 ತಿಂಗಳಿಗಾಗುವಷ್ಟು ಪೌಡ್ರನ್ನ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಸಾರು. ಯಾವಾಗ ಬೇಕಂದ್ರೆ ಆವಾಗ ಸಾರು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಸೊ ಶುರು ಮಾಡೋಣ. 1 ಚಮಚದಷ್ಟು ಅಕ್ಕಿ ಹಾಕೋಣ. ನಿಮ್ಮಲ್ಲಿ ಯಾವ ಅಕ್ಕಿ ಬಳಸ್ತೀರೋ ಆ ಅಕ್ಕಿ. ಓಕೆ, ಇದು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಈ ಬಿಳಿ ಬಣ್ಣ ಆಗುತ್ತೆ, ಬಿಳಿಚ್ಕೊಳ್ಳುತ್ತೆ ಬಿಸಿಗೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಅಕ್ಕಿ ಮತ್ತು ಈ ಬೇಳೆ ಹಾಕೋದ್ರಿಂದ ಸಾರಿಗೆ ಒಂದು ಥಿಕ್ನೆಸ್ ಕೊಡುತ್ತೆ. ಅದು ಭಾಳ ಇಂಪಾರ್ಟೆಂಟು. ನಾವು ಸಾರು ಮಾಡುವಾಗ ತುಂಬ ತೆಳ್ಳಗಿರಬಾರ್ದು. ಅನ್ನಕ್ಕೆ ಕಲಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ತಿಕ್ಕಿರಬೇಕು. ಆ ಥಿಕ್ನೆಸ್ ಕೊಡೋದಕ್ಕೆ ಅಕ್ಕಿ ಮತ್ತು ಬೇಳೆ ಭಾಳ ಹೆಲ್ಪ್ ಮಾಡುತ್ತೆ. ಓಕೆ, ಈ ಥರ ಬಿಳಿಚ್ಕೊಳ್ಳುತ್ತೆ ಅಕ್ಕಿ. ಇದನ್ನು ಹಾಕೋಣ. ಈಗ ಇದೇ ಚಮಚದ ಅಳತೆಯಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಣಸು. ಇದಿಷ್ಟನ್ನು ಹುರ್ಕೊಳ್ಳೋಣ. ಇದು ಸಿಡಿಯೋಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಇದಕ್ಕೆ 1 ಚಮಚದಷ್ಟು ಉದ್ದಿನ ಬೇಳೆ. ಇದು ಕೆಂಪಗಾಗೋ ತನಕ ಹುರಿಬೇಕು. ಉದ್ದಿನ ಘಮ ಘಮ್ ಅಂತ ಬರಬೇಕು, ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನು ಈ ಥರ ಕೆಂಪಿಗೆ ಹುರ್ಕೋಬೇಕು. ಬ್ಯಾಡಗಿ ಮೆಣಸು ಒಂದು 5ರಿಂದ 8 ಮೆಣಸು. ಇದು ಬರೀ ಬಣ್ಣ ಕೊಡುತ್ತಷ್ಟೇ, ಇದು ಖಾರ ಕೊಡಲ್ಲ. ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಿಡಿಯತ್ತಿದೋ ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಇದಕ್ಕೇನೆ ಒಂದು 3ರಿಂದ 4 ಚಮಚದಷ್ಟು ಕೊಬ್ಬರಿ, ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೋಬೇಕು. ಕೊಬ್ಬರಿಯ ಘಮ ಬರುತ್ತೆ. ಓಕೆ, ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಳ್ಳೋಣ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshayakalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಸ್ವಲ್ಪ ಆರಬೇಕು. ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸೊ ಮೊದಲು ಯಾವಾಗಲೂ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಹಾಕ್ಕೊಂಬಿಡೋಣ. ಯಾಕೆಂದರೆ ಅದರ ಬೀಜ ಎಲ್ಲ ಪುಡಿ ಆಗಬೇಕು, ಚೆನ್ನಾಗಿ ಪೌಡ್ರ್ ಆಗಬೇಕು. ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಮಿಕ್ಕಿದೆಲ್ಲ ಹಾಕಿ ಪೌಡ್ರ್ ಮಾಡೋದು. ಓಕೆ,
ಈಗ ಇದನ್ನು ಒಂದು ಫೈನ್ ಪೌಡ್ರ್ ಮಾಡೋದು. ಓಕೆ, ಅದ್ಭುತವಾದ ಸಾರಿನ ಪುಡಿ ರೆಡಿ. ಘಮ್ ಅಂತ ಇದೆ. ಓಕೆ, ಈಗ ಸಾರು ಮಾಡೋಕ್ಕೆ ಶುರು ಮಾಡೋಣ. ಏನಿಲ್ಲ, ಭಾಳ ಸಿಂಪಲ್ಲು ಸಾರು ಮಾಡೋದು. ಒಂದು ಸಾರಿನ ಪಾತ್ರೆಗೆ ನೀರು ಹಾಕಬೇಕು. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಬೆಲ್ಲ, ಬೆಲ್ಲ ಆಪ್ಷನಲ್ಲು. ಕೆಲವರು ಬೆಲ್ಲ ಹಾಕ್ಕೊಳ್ಳಲ್ಲ, ಬಿಟ್ಬಿಡ್ಬೋದು ಬೇಕಾದರೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಹುಣಸೆ ಹಣ್ಣಿನ ರಸ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ರಸ ತೆಕ್ಕೊಂಡಿರೋದು ರಸ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂಥ ಈ ಪುಡಿ ಇದೆಯಲ್ಲ, ಈ ಪುಡಿ ಒಂದು 3 ಚಮಚ. ಸಾರಿನ ಸೀಕ್ರೆಟ್ ಏನಂದರೆ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಕುದಿಸಿದಾಗ ಆ ಮೆಣಸಿನ ಪುಡಿಯ ಘಾಟೆಲ್ಲ ಹೋದ್ಮೇಲೆ ಸಾರು ತುಂಬ ರುಚಿಯಾಗಿರುತ್ತೆ. ಇದು ಚೆನ್ನಾಗೆ ಕುದಿಬೇಕು. ಒಂದ್ಸಲಿ ಒಂದು ಊರಿಗೆ ಒಬ್ಬ ಸಾಧು ಬಂದಂತೆ, ತುಂಬ ಮಹಾಜ್ಞಾನಿಯಾದಂಥ ಸಾಧು. ಆ ಸಾಧು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಂತೆ, ಎಲ್ಲರ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಿದ್ದಂತೆ, ಎಲ್ಲರ ಜೀವನಕ್ಕೆ ಒಂದು ಬೆಳಕಾಗಿದ್ದಂತೆ. ಒಂದಿನ ಈ ಸಾಧುನ ನೋಡೋಕ್ಕೆ ಆ ಊರಿನ ದೊಡ್ಡ ಸಾಹುಕಾರ ಶ್ರೀಮಂತ ಬಂದವನೇ ಸಾಧುಗೆ ನಮಸ್ಕಾರ ಮಾಡಿಬಿಟ್ಟು, ಮಹಾಸ್ವಾಮಿ, ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಐಷಾರಾಮಿ ಜೀವನ ನಡೆಸೋದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಇದೆ, ವಸ್ತುಗಳಿದೆ, ಎಲ್ಲವೂ ಇದೆ, ಕಾರಿದೆ, ಬಂಗ್ಲೆ ಇದೆ, ಹಂಗೆ ಹಿಂಗೆ ಎಲ್ಲ ಇದೆ ನನ್ನ ಹತ್ರ. ಆದರೂ ನನಗೆ ಸಂತೋಷ ಅಥವಾ ಹ್ಯಾಪಿನೆಸ್ ಅನ್ನೋದೇ ಇಲ್ಲ, ಸಂತೋಷ ಇಲ್ಲ. ಏನು ಮಾಡಬೇಕು ನಾನು? ಸಂತೋಷಕ್ಕೆ ಏನು ಮಾಡಬೇಕು ದಯವಿಟ್ಟು ಹೇಳಿ ಅಂತ. ಆಗ ಸಾಧು ಹೇಳಿದಂತೆ ಅವನ ಶಿಷ್ಯನ ಕರೆದುಬಿಟ್ಟು ಒಂದು ರಬ್ಬರ್ ಚೆಂಡು, ಒಂದು ಪಿಂಗಾಣಿ ಚೆಂಡು, ಒಂದು ಗಾಜಿನ ಚೆಂಡು ತೊಗೊಂಬ ಅಂದಂತೆ. ಆ ಶಿಷ್ಯ ಹೋಗಿ ಒಂದು ರಬ್ಬರ್ ಚೆಂಡು, ಒಂದು ಪಿಂಗಾಣಿ ಚೆಂಡು, ಆಮೇಲೆ ಒಂದು ಗಾಜಿನ ಚೆಂಡು ತಂದು ಕೊಟ್ಟನಂತೆ. ಆ 3 ಚೆಂಡನ್ನು ಸಾಹುಕಾರನ ಕೊಟ್ಬಿಟ್ಟು, ಈ ಚೆಂಡುಗಳನ್ನ ಇಟ್ಕೊಂಡು ಜಗಲ್ ಮಾಡು ಅಂದರೆ 3 ಚೆಂಡನ್ನು ಆಟ ಆಡು, ಕೈಯಲ್ಲಿ ಬೀಳಿಸ್ಬಾರ್ದು ಅನ್ನಂತೆ. ಸರಿ, ಸಾಹುಕಾರ ನಾನೇನು ಪ್ರಶ್ನೆ ಕೇಳಿದೆ, ಇವ್ರೇನು ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದಂತೆ. ಆಡ್ತಾ ಕಾನ್ಸಂಟ್ರೇಷನ್ ತಪ್ಪೋಯ್ತು. ಆಗ ಬಾಲ್ ಬೀಳುವಂಥ ಸಂದರ್ಭದಲ್ಲಿ ಏನು ಮಾಡ್ದ, ಒಂದು ಕೈಯಲ್ಲಿ ಗಾಜಿನ ಚೆಂಡು, ಇನ್ನೊಂದು ಕೈಯಲ್ಲಿ ಸೆರಾಮಿಕ್ ಚೆಂಡು ಇತ್ತಲ್ಲ, ಪಿಂಗಾಣಿ ಚೆಂಡು, ಅದನ್ನು ಲಬಕ್ಕಂತ ಹಿಡ್ಕೊಂಡಂತೆ. ರಬ್ಬರ್ ಚೆಂಡು ಕೆಳಗೆ ಬಿದ್ದೋಯ್ತಂತೆ. ಆಗ ಆ ಸಾಧು ಕೇಳಿದಂತೆ, ಯಾಕೆ ಆ ರಬ್ಬರ್ ಚೆಂಡನ್ನು ಬೀಳಿಸ್ದೆ? ಅದು ಮುರಿಯಲ್ವಲ್ಲ, ಅದಕ್ಕೆ ಅದನ್ನು ಬೀಳಿಸ್ಬಿಟ್ಟೆ ಅನ್ನಂತೆ. ಓಕೆ, ಈಗ ಹೇಳ್ತೀನಿ ಕೇಳು. ಈ ಸಿರಾಮಿಕ್ ಚೆಂಡು ಇದೆಯಲ್ಲ, ಅಂದರೆ ಈ ಪಿಂಗಾಣಿ ಚೆಂಡು, ಅದು ನಿನ್ನ ಸಂಸಾರವನ್ನು, ನಿನ್ನ ಫ್ಯಾಮಿಲಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಅಣ್ಣ ತಮ್ಮಂದರು, ನಿನ್ನ ಅಕ್ಕ ತಂಗಿರು, ಅವ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಗಾಜಿನ ಚೆಂಡು ನೀನು ಮಾಡ್ತಿರ್ತಕ್ಕಂಥ ಕೆಲಸ, ನೀನು ಆ ಕೆಲಸಕ್ಕೆ ತೋರಿಸುವಂಥ ಶ್ರದ್ಧೆ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ರಬ್ಬರ್ ಚೆಂಡು ಇತ್ತಲ್ಲ, ಅದು ನಿನ್ನ ಜೀವನದ ಲಕ್ಸುರಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಲಕ್ಸುರಿಗಳು ಅಂದರೆ ನೀನು ಐಷೋ ಆರಾಮ್ ಜಿಂದಗಿಗೆ ಜೀವನಕ್ಕೆ ನಿನಗೇನು ಬೇಕು, ಒಂದು ಕಾರ್ ಬೇಕು, ಒಂದು ಬಂಗ್ಲೆ ಬೇಕು, ಒಂದು ಅದು ಬೇಕು, ಇದು ಬೇಕು, ಹಣ ಬೇಕು, ಇದೆಲ್ಲವನ್ನು ಆ ಒಂದು ಚೆಂಡು ರೆಪ್ರೆಸೆಂಟ್ ಮಾಡುತ್ತೆ. ನೀನು ನಿಜವಾಗ್ಲೂ ಸುಖವಾಗಿರಬೇಕು ಅಂದರೆ ಈ ಪಿಂಗಾಣಿ ಚೆಂಡು ಮತ್ತು ಈ ಗಾಜಿನ ಚೆಂಡು ಮುರಿಯಕ್ಕೆ ಬಿಡಬಾರ್ದು. ಇದನ್ನು ಯಾವಾಗಲೂ ಹಿಡ್ಕೋಬೇಕು. ಆ ಲಕ್ಸುರಿ ಅನ್ನೋ ಚೆಂಡಿದೆಯಲ್ಲ, ಅದನ್ನು ಬಿಟ್ಬಿಡು. ಆಗ ನೀನು ಜೀವನದಲ್ಲಿ ಸಂತೋಷವಾಗಿರ್ತೀಯ ಅನ್ನಂತೆ. ಎಷ್ಟು ಸತ್ಯ ಈ ಮಾತು ಅನ್ಸುತ್ತೆ. ಯಾಕೆ ಅಂದರೆ ನಮಗೆ ನಿಜವಾಗ್ಲೂ ಸಂತೋಷ ಕೊಡೋದು ನಮ್ಮ ಮನೆಯವ್ರ ಜೊತೆ ನಾವಿದ್ದಾಗ, ನಮ್ಮ ಫ್ಯಾಮ್ಲಿ ಜೊತೆ ಇದ್ದಾಗ. ಫ್ಯಾಮ್ಲಿ ಟೈಸ್ ಬಹಳ ಮುಖ್ಯ. ಅಣ್ಣ ತಮ್ಮಂದ್ರ ಸಂಬಂಧ, ಅಕ್ಕ ತಂಗಿರ ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಆ ಫ್ಯಾಮಿಲಿಯ ಸೆಂಟಿಮೆಂಟ್ಸ್ನ ನಾವು ಕಾಪಾಡಿಕೊಂಡಿದ್ರೆ
ನಾವು ಸಂತೋಷವಾಗಿರ್ಬೋದು. ಯಾಕೆ ಅಂದರೆ ನಮ್ಗೆ ಏನೇ ಸಮಸ್ಯೆ ಬಂದರೂ ನಮ್ಮ ಜೊತೆಗೆ ನಿಲ್ಲೋದೇ ನಮ್ಮ ಫ್ಯಾಮಿಲಿ. ಆದರೆ ಇವತ್ತಿನ ಜೀವನದಲ್ಲಿ ಹಣ ಮುಖ್ಯ ಆಗ್ಬಿಟ್ಟಿದೆ, ಐಶೋ ಆರಾಮಗಳು ಮುಖ್ಯ ಆಗ್ಬಿಟ್ಟಿದೆ, ಸಂಬಂಧಗಳು ಮುಖ್ಯ ಆಗಿಲ್ಲ. ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ಮಾತ್ರ ಸಂತೋಷವಾಗಿರೋದಕ್ಕೆ ಸಾಧ್ಯ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಹಾಕೋದಕ್ಕೆ ನಾನು ತುಪ್ಪವನ್ನು ಬಳಸಬೇಕು. ದಯವಿಟ್ಟು ಸಾರು ಹುಳಿ ಇದಕ್ಕೆಲ್ಲ ಒಗ್ಗರಣೆ ಹಾಕಬೇಕಾದ್ರೆ ನೀವು ಇದನ್ನು ಬಳಸಬೇಡಿ, ಎಣ್ಣೆ ಬಳಸಬೇಡಿ, ತುಪ್ಪನೇ ಬಳಸಿ. ಆಗ ಸಾರು ಮತ್ತು ಹುಳಿಯ ಘಮ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗುತ್ತೆ. ಇದು ಚೆನ್ನಾಗಿ ಕಾಯ್ಲಿ. ಪರ್ಫೆಕ್ಟ್ ಘಮ್ಮಂತದೆ. ನಮ್ಮ ಇಡೀ ಸೆಟ್ಟು ಈ ಸಾರಿನ ಘಮ ಘಮ್ಮಂತ ಬರ್ತಾಯಿದೆ. ನಾನು ಯಾವಾಗಲೂ ಹೇಳ್ತೀನಿ, ಸಾರು ಕುದಿ ಸೆಂಟ್ರಿಂದ ಬಂದರೆ ಫಸ್ಟ್ ಕುದಿ ಸಾರು ತುಂಬ ಚೆನ್ನಾಗಾಗತ್ತೆ ಅಂತ. ಇದು ಸೆಂಟ್ರಿಂದ ಬಂದಿದ್ದು ಹೆಂಗೆ ಕುದೀತಾ ಇದೆ ನೋಡಿ, ಫಸ್ಟ್ ಕ್ಲಾಸಾಗಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗು, ಸ್ವಲ್ಪ ಸಾಸು, ಓಕೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹೊಶೂರ್ ನೊರೆ ಬರಬೇಕು ಅಷ್ಟೇ. ನಮ್ಮ ಇವತ್ತಿನ ಸಾರು ರಸಪುರಿ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಲ್ಲ, ನಾವೊಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ರಸಪುರಿ ಮಾಡೋದು ತುಂಬಾನೇ ಸುಲಭ ರೀ. ಪಾನಿಗೆ 2 ಚಮಚ ಅಕ್ಕಿ ಹಾಕಿ ಚೆನ್ನಾಗಿ ಬೆಳ್ಳಗಾಗೋ ತನಕ ಹುರಿರಿ. ಅದನ್ನ ಒಂದು ತಟ್ಟೆಗೆ ಹಾಕ್ರಿ. ಪಾನಿಗೆ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳ್ಮೆಣಸು ಹಾಕ್ರಿ. ಎಲ್ಲ ಗರಿಗರಿಯಾಗಿ ಘಮ ಅಂತ ಪರಿಮಳ ಬೀರೋವರೆಗೂ ಹುರಿದ್ರ ಅದನ್ನು ತಟ್ಟೆಗೆ ಹಾಕ್ರಿ. ಈಗ ಪಾನಿಗೆ 1 ಚಮಚ ಉದ್ದಿನ ಬೇಳೆ ಹಾಕಿ ಅದು ಕೆಂಪಗಾಗೋ ತನಕ ಹುರಿದು ತಟ್ಟೆಗೆ ಹಾಕಿದ್ರ ಬ್ಯಾಡಗಿ ಮೆಣಸಿನಕಾಯಿ 8 ರಿಂದ 10 ಪಾನಿಗೆ ಹಾಕಿ ಅದು ಗರಿಗರಿ ಆಗೋ ತನಕ ಹುರಿದು ತಟ್ಟೆಗೆ ಹಾಕೊಂಬಿಡಿ. ಈಗ ಪಾನಿಗೆ 3 ರಿಂದ 4 ಚಮಚ ಕೊಬ್ಬರಿ ತುರಿ ಹಾಕಿ ಪಾಡಿಸ್ಕೊಡಿ. ಅದನ್ನು ತಟ್ಟೆಗೆ ಹಾಕೊಂಡ್ರ ಹುರಿದಿರೋ ಒಣಮೆಣಸಿನಕಾಯಿನ ಮೊದಲು ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಆಮೇಲೆ ಉಳಿದಿರೋ ಹುರಿದ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಹಾಕ್ರಿ. ನುಣ್ಣಗೆ ಪುಡಿ ಮಾಡಿದ್ರೆ ರಸಂ ಪುಡಿ ರೆಡಿ. ಒಂದು ತಟ್ಟೆಗೆ ಅದನ್ನ ಹಾಕ್ರಿ. ಒಂದು ಪಾತ್ರೆಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕ್ರಿ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, 1 ಕಪ್ ನಷ್ಟು ಸಣ್ಣಗೆ ಹೆಚ್ಚಿರೋ ಟೊಮೆಟೊ, 2 ಚಮಚ ಹುಣಸೆ ಹಣ್ಣಿನ ರಸ, ಆಮೇಲೆ ರೆಡಿ ಮಾಡ್ಕೊಂಡ್ರಲ್ಲ ರಸಂ ಪುಡಿ ಅದನ್ನು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ಕೊತಾ ಅಂತ ಕುದಿಸ್ರಿ. ಕುದೀತಾ ಈಗ ಒಗ್ಗರಣೆ ಪಾತ್ರೆ ಒಲೆ ಮೇಲೆ ಇಟ್ಟು ತುಪ್ಪ ಹಾಕ್ರಿ. ಬಿಸಿ ಆಯ್ತಾ ಇಂಗ್ ಸ್ವಲ್ಪ ಹಾಕಿ 1/2 ಚಮಚ ಸಾಸಿವೆ ಹಾಕಿ ಚಟ್ಪಟ ಅಂತ ಸಿಡಿತಾ ಇದ್ದಂಗೆ ಈ ಇಂಗಿನ ಘಮದ ಒಗ್ಗರಣೆನ ಕುದೀತಾ ಇರೋ ರಸಂಗೆ ಹಾಕ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ರೆಡಿ ರೀ ನಮ್ಮ ರಸಕಾಳಕ್ಕೆ ರುಚಿಯಾದ ರಸಪುರಿ. ಓಕೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಅರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಾವು ಅಪ್ಲೋಡ್ ಮಾಡೋವಂಥ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ರಿಗೂ ಹೇಳಿ ಸಿಹಿ ಕೈ ಚಂದ್ರು ಅವರ ಸ್ವೀಟು ಖಾರ ಕಾಫಿ, ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವೀಟು ಖಾರ ಕಾಫನ್ನು ನೋಡಿ ಒಳ್ಳೊಳ್ಳೆ ಅಡುಗೆಗಳು ಮಾಡ್ತಾರೆ ಅಂತ ಹೇಳಿ. ಓಕೆನಾ? ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ. ಓಕೆ, ಶೇರ್ ಮಾಡಿ. ಇವೆಲ್ಲ ಮಾಡ್ತೀರಾ ಅಂತ ನಂಬಿದ್ದೀನಿ. ಈಗ ಇದನ್ನು ಟೇಸ್ಟ್ ಮಾಡ್ತೀನಿ. ವೆರಿ ಫ್ಲೇವರ್ಫುಲ್ ಸಾರು. ಒಳ್ಳೆ ಘಮ, ಒಳ್ಳೆ ಪರಿಮಳ. ಸಾರಿನ ರುಚಿ ಪರಿಮಳ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಅದಕ್ಕೆ ರಸಪುರಿ ಅಂತ ಹೆಸರಿಟ್ಟಿದ್ದು ನಾನು. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಮಳೆ ಬರ್ತಾ ಇರ್ಬೇಕಾದ್ರೆ ಒಂದು ಸಾರು ಮಾಡ್ಕೊಂಬಿಟ್ಟು ಒಂದು ಲೋಟ ಇಟ್ಕೊಂಡ್ಬಿಟ್ಟು ಮಳೇಲಿ ಕೂತ್ಕೊಂಡು ಮಳೆ ನೋಡ್ತಾ ಕುಡಿತಾ ಇದ್ರೆ ಸ್ವರ್ಗ. ಸೂಪರ್.